ಬಳ್ಳಾರಿ ಜಿಲ್ಲಾ ಕಾರಾಗೃಹದತ್ತ ಆರೋಪಿ ದರ್ಶನ್ ಅನ್ನ ಕರೆದೊಯ್ಯಲಾಗ್ತಾ ಇದೆ. ಪೊಲೀಸರ ಕಣ್ಗಾವಲಿನಲ್ಲಿ ಬಳ್ಳಾರಿ ಜೈಲಿನತ್ತ ದರ್ಶನ್ ಅವರನ್ನ ಕರೆದೊಯ್ಯಲಾಗ್ತಾ ಇದೆ. ಪೊಲೀಸರ ಕಣ್ಗಾವಲಿನಲ್ಲಿ ಪೊಲೀಸ್ ಬಿಗಿ ಭದ್ರತೆಯ ಮುಖಾಂತರ ದರ್ಶನ್ ಅವರನ್ನ ಬಳ್ಳಾರಿ ಕಡೆಗೆ ಕರೆದೊಯ್ಯಲಾಗ್ತಾ ಇದೆ. ಬೊಲೆರೋ ವಾಹನದಲ್ಲಿದ್ದಾರೆ. ಕಿಲ್ಲಿಂಗ್ ಸ್ಟಾರ್ KA41G0050 ಈ ನಂಬರ್ನ ವಾಹನದಲ್ಲಿ ಬಳ್ಳಾರಿಯತ್ತ ದಾಸನನ್ನ ಕರೆದೊಯ್ಯಲಾಗ್ತಾ ಇದೆ. ದರ್ಶನ್ ಕಾಣಿಸಿಕೊಳ್ಳದಂತೆ ಜೀಪ್ ಕಿಟಕಿಗೆ ಬಟ್ಟೆ ಹಾಕಿದ್ದಾರೆ. ಹಿರಿಯೂರು ದಾಟಿ ಬಳ್ಳಾರಿ ಜೈಲಿನತ್ತ ಕಾಟೇರ ಈಗ ತೆರಳ್ತಾ ಇರೋದು. ಕೆಲ ಹೊತ್ತಿನಲ್ಲೇ ಬಳ್ಳಾರಿ ತಲುಪಲಿದ್ದಾರೆ ನಟ ದರ್ಶನ್. ಬಳ್ಳಾರಿ ಕಾರಾಗೃಹದ ಕಡೆಗೆ ದರ್ಶನ್ ಅನ್ನ ಕರೆದೊಯ್ಯಲಾಗ್ತಾ ಇದೆ. ದರ್ಶನ್ ಅವರು ಯಾರಿಗೂ ಕಾಣಬಾರದು, ಜೊತೆಗೆ ಮೀಡಿಯಾವನ್ನ ಕಣ್ತಪ್ಪಿಸಿ ಅವರು ದರ್ಶನ್ ಅವರನ್ನ ಕರೆದೊಯ್ಯಲಾಗ್ತಾ ಇದೆ. ಅಂದ್ರೆ ಕ್ಯಾಮ್ರಾ ಕಣ್ಣಿಗೆ ಅವರನ್ನ ಬೀಳದಂತೆ ಕಿಟಕಿಗೆ ಬಟ್ಟೆ ಅಂದ್ರೆ ಪರದೆಯನ್ನ ಅಳವಡಿಸಿರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಬೊಲೆರೋ ವಾಹನದಲ್ಲಿ ಅವರನ್ನ ಕರೆದೊಯ್ಯಲಾಗ್ತಾ ಇದೆ. ಜೊತೆಗೆ ಒಂದು TT ವಾಹನ ಕೂಡ ಹೋಗ್ತಾ ಇದೆ. ಅಂದ್ರೆ ಇತರೆ ಆರೋಪಿಗಳನ್ನ ಕೂಡ ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಲಾಗ್ತಾ ಇರೋದ್ರಿಂದ ಒಂದು ಬೊಲೆರೋ ವಾಹನ, ಇನ್ನೊಂದು TT ವಾಹನ, ಇಲ್ಲಿ ದರ್ಶನ್ ಅವರನ್ನ ಬೊಲೆರೋ ವಾಹನದಲ್ಲೇ ಕರೆದೊಯ್ಯಲಾಗ್ತಾ ಇರುವಂತದ್ದು. ಬಳ್ಳಾರಿ ಕಾರಾಗೃಹದ ಕಡೆಗೆ ಪೊಲೀಸರು ಬಿಗಿ ಭದ್ರತೆಯೊಂದಿಗೆ ದರ್ಶನ್ ಅವರನ್ನ ಕರೆದೊಯ್ತಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಇನ್ನೇನು ಸ್ವಲ್ಪ ಹೊತ್ತೇ ಬಾಕಿ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಈಗಾಗಲೇ ಕರೆದೊಯ್ಯಲಾಗ್ತಾ ಇದೆ. ಸದ್ಯಕ್ಕೆ ಎಲ್ಲಿದ್ದಾರೆ? ಜೊತೆಗೆ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಕ್ರಮಗಳಾಗ್ತಾ ಇದೆ? ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನೇನು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ವೆಂಕಟೇಶ್. ರಜನಿ, ಪರಪ್ಪನಗರ ಜೈಲಿನಿಂದ ನಟ ದರ್ಶನ್ ಅವ್ರನ್ನ ಪೊಲೀಸರ ಬೆಂಗಾವಲಿನಲ್ಲಿ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಏನು ಈಗಾಗಲೇ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು, ರೂಟ್ ಮ್ಯಾಪ್ ಅನ್ನ. ಸೊ ಅದನ್ನ ಕೊನೆಯ ಹಂತದಲ್ಲಿ ಬದಲಾವಣೆಯನ್ನು ಮಾಡ್ಕೊಂಡಿದ್ದಾರೆ. ಅಂದ್ರೆ ಆಂಧ್ರದ ಗಡಿ ಮೂಲಕವಾಗಿ ಬಳ್ಳಾರಿಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಒಂದು ಅರ್ಧ ಗಂಟೆಗಳ ಅಂತರದಲ್ಲಿ ಕೂಡ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗುವ ಸಾಧ್ಯತೆ ಕೂಡ ಇರುವಂಥದ್ದು. ಮಾಧ್ಯಮಗಳಿಗೆ ಯಾವುದೇ ರೀತಿಯಾದಂಥ ದರ್ಶನ್ ಅವರ ಫೇಸ್ ಕಾಣಬಾರ್ದು ಅಂತ ಹೇಳಿ ಪೊಲೀಸರು ಕೂಡ ಕವರ್ ಅನ್ನು ಮಾಡಿದ್ರು. ಸೊ ಬೆಂಗಳೂರಿನಿಂದ ಹೊರಟಂತಹ ಪೊಲೀಸರು ಕೂಡ ಈಗ ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗದ ನೈಸ್ ರೋಡ್ ಮುಖಾಂತರವಾಗಿ ಹೋಗ್ತಾ ಇರುವಂಥದ್ದು. ಸೊ ಈ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕೂಡ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಕೂಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಪೊಲೀಸರ ಒಂದು ಬಿಗಿ ಭದ್ರತೆಯಲ್ಲಿ ಈ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಇನ್ನು ಜೈಲಿನ ಬಳಿ ಕೂಡ ಸಾಕಷ್ಟು ಪೊಲೀಸ್ ಸೆಕ್ಯೂರಿಟಿಯನ್ನು ಕೈಗೊಂಡಿರುವಂಥದ್ದು. ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಿದ್ದಾರೆ. ಯಾರು ಕೂಡ ಅಂದ್ರೆ ಅಭಿಮಾನಿಗಳು ಬರುವ ಸಾಧ್ಯತೆ ಇದೆ, ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಕೂಡ ಈಗ ಪೊಲೀಸರು ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಜೊತೆಗೆ ಏನು ನಿನ್ನೆ ಒಂದು ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿದ್ರು. ಇವತ್ತು ಜೈಲಿಗೆ ಹೋದ ನಂತರ ಅವಶ್ಯಕತೆ ಬಿದ್ದಂಥ ಸಂದರ್ಭದಲ್ಲಿ ಏನಾದರೂ ಪ್ರಯಾಣದಲ್ಲಿ ಆಯಾಸವಾಗಿದ್ದರೆ ಅಥವಾ ಆರೋಗ್ಯದಲ್ಲಿ ಏರುಪೇರು ಆಗಿದ್ರೆ ಒಂದು ಆರೋಗ್ಯ ತಪಾಸಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇದಾದ ನಂತರ ಏನು ಈಗಾಗಲೇ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿರುವಂತಹ ಕಾರಾಗೃಹಗಳಿಗೆ ಉಳಿದ ಆರೋಪಿಗಳನ್ನು ಕೂಡ ಕರ್ಕೊಂಡು ಹೋಗಿರುವಂಥದ್ದು. ಇಂದು ಇಷ್ಟು ದಿನಗಳ ಕಾಲ ಪರಪ್ಪನಗರ ಜೈಲಿನಲ್ಲಿ ಆರಾಮಾಗಿದ್ದಂಥ ನಟ ದರ್ಶನ್ಗೆ ಈಗ ಬಳ್ಳಾರಿಯ ಒಂದು ವಾತಾವರಣಕ್ಕೆ ಹೊಂದಿಕೊಳ್ಳೋದು ಕೂಡ ಈಗ ಅಷ್ಟು ಸುಲಭವಲ್ಲ. ಯಾಕಂತೇಳಿದ್ರೆ ಬಳ್ಳಾರಿಯ ವಾತಾವರಣ ಹೇಳಿ ಕೇಳಿ ರಣಬಿಸಿಲು ಇರುತ್ತೆ. ಸೊ ಅಲ್ಲಿನ ಒಂದು ಕೈದಿಗಳ ಜೊತೆ ಕೂಡ ಯಾವ ರೀತಿಯಾಗಿ ಇರ್ತಾರೆ ಅನ್ನೋದು ಕೂಡ ಈಗ ಪೊಲೀಸರ ಕಣ್ಗಾವಲನ್ನು ಅಂದ್ರೆ ಹದ್ದಿನ ಕಣ್ಣನ್ನು ಇಡ್ತಾ ಇದ್ದಾರೆ. ಅಂದ್ರೆ ಪರಪ್ಪನಗರದಲ್ಲಿ ಆದಂತಹ ಒಂದು ಇನ್ಸಿಡೆಂಟ್ಗಳೇನಿದೆ ಅದ್ಯಾವುದು ಇಲ್ಲಿ ಮರುಕಳಿಸಬಾರ್ದು ಅಂತ ಹೇಳಿ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಹೊರತುಪಡಿಸಿದ್ರೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಅಲ್ಲಿರುವಂತಹ ಕೈದಿಗಳಿಗೂ ಕೂಡ ಅಂದ್ರೆ ಸಹ ಕೈದಿಗಳು ಯಾರು ಇರ್ತಾರೆ ಅವರು ಕೂಡ ಆಗಾಗ ದರ್ಶನ್ ಅವ್ರನ್ನ ಮೀಟ್ ಮಾಡುವ ಸಾಧ್ಯತೆ ಕೂಡ ಇರೋದ್ರಿಂದ ಅದ್ಯಾವುದಕ್ಕೂ ಕೂಡ ಸಾಧ್ಯತೆಯನ್ನು ಅವಕಾಶವನ್ನು ಮಾಡಿಕೊಡಬಾರ್ದು ಅಂತ ಹೇಳಿ ಕೂಡ ಈಗ ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನೇನು ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಕೂಡ ಬಳ್ಳಾರಿ ಜೈಲಿಗೆ ತಲುಪುವ ಸಾಧ್ಯತೆ ಇರುವಂಥದ್ದು. ರಜನಿ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ. ಒಟ್ಟಿನಲ್ಲಿ ದರ್ಶನ್ ಅವರನ್ನ ಬಳ್ಳಾರಿ ಕಾರಾಗೃಹಕ್ಕೆ ಸ್ಥಳಾಂತರ ಮಾಡ್ತಾ ಇರೋದ್ರಿಂದ ಒಂದು ಕಡೆ ದರ್ಶನ್ ಅವರ ವಿಚಾರದಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. 24 ಗಂಟೆಗಳ ಕಾಲ ಅವರ ಮೇಲೆ ನಿಗಾ ವಹಿಸೋದಕ್ಕೆ ಅಂದ್ರೆ ಕಣ್ಗಾವಲು ಇಡೋದಕ್ಕೆ ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಸಿಗ್ತಾ ಇದ್ದಂತಹ ಸೌಲಭ್ಯಗಳು ಅಲ್ಲಿ ಸಿಗೋದಿಲ್ಲ. ಅಂದ್ರೆ ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ಗಳು ಯಾರೇ ಇದ್ರೂ ಅವರು ಅಂದ್ರೆ ಜೈಲಿನ ನಿಯಮದ ಪ್ರಕಾರ ಯಾವಾಗ ಅವರನ್ನ ಭೇಟಿ ಆಗಬೇಕು ಅವಾಗ ಹೋಗಿ ಭೇಟಿ ಆಗ್ಬೋದಾಗಿತ್ತು. ಆದರೆ ಈಗ ಹಾಗಾಗೋದಿಲ್ಲ. ಅವರ ಫ್ಯಾಮಿಲಿಗೆ ಅಂದರೆ ಇಂಥ ದಿನ ಬರಬೇಕು, ಇಷ್ಟು ಗಂಟೆ ಅಥವಾ ಈ ರೀತಿ ನಿಯಮಗಳಿರುತ್ತೆ, ಅದರ ಪ್ರಕಾರವೇ ಅಲ್ಲಿ ನಡೆದುಕೊಳ್ಬೇಕಾಗತ್ತೆ. ಪರಪ್ಪನ ಅಗ್ರಹಾರದಿಂದ ಈಗಾಗಲೇ ಬಳ್ಳಾರಿ ಕಾರಾಗೃಹದ ಕಡೆಗೆ ನಟ ದರ್ಶನ್ ಅವರನ್ನ ಕರೆದೊಯ್ಯಲಾಗ್ತಾ ಇದೆ.
ಒಂದಷ್ಟು ಸವಲತ್ತುಗಳು ಇಲ್ಲಿ ಸಿಗ್ತಾ ಇತ್ತು ಪರಪ್ಪನ ಅಗ್ರಹಾರದಲ್ಲಿ. ಆ ಸವಲತ್ತುಗಳು ಅಲ್ಲಿ ಸಿಗೋದಿಲ್ಲ. ಬಿಗಿ ಭದ್ರತೆಯಲ್ಲಿ ಇರಬೇಕಾಗತ್ತೆ ನಟ ದರ್ಶನ್ ಅವರು. ಜೊತೆಗೆ ಇಲ್ಲಿ ಜೈಲಿನಲ್ಲಿ ಇದ್ದವರು ಕೆಲವೊಂದಷ್ಟು ಜನ ಈಗ ಮೊನ್ನೆ ಅವರ ಜೊತೆ ಕೂತ್ಕೊಂಡಿದ್ದಂತಹ ನಾಗ, ಅಂದರೆ ರೌಡಿ ಶೀಟರ್ ನಾಗ ಇರ್ಬೋದು, ಅಥವಾ ಎಲ್ಲರೂ ಪರಿಚಯ ಇದ್ದವರು ಇದ್ರು. ಆದರೆ ಬಳ್ಳಾರಿ ಜೈಲಿನಲ್ಲಿ ಬೇರೆ ಇತರೆ ಖೈದಿಗಳಿಗೆ, ಜೊತೆಗೆ ಅಲ್ಲಿನ ವಾತಾವರಣಕ್ಕೆ ಅವರು ಹೊಂದಿಕೊಳ್ಬೇಕಾಗತ್ತೆ ನಟ ದರ್ಶನ್ ಅವರು. ಜೊತೆಗೆ ಅಲ್ಲಿ ಖೈದಿಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ, ಪೊಲೀಸ್ ಸಿಬ್ಬಂದಿ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರಿಗೆ ಹೆಚ್ಚಿನ ಅವರ ಮೇಲೆ ಕಣ್ಗಾವಲು ಇರುತ್ತೆ. ಹಾಗಾಗಿ ಯಾವುದೇ ಸವಲತ್ತುಗಳು ಇರೋದಿಲ್ಲ. ಸಾಮಾನ್ಯ ಖೈದಿಗಳು ಹೇಗಿರ್ತಾರೆ ಅದೇ ರೀತಿ ದರ್ಶನ್ ಅವರು ಬಳ್ಳಾರಿ ಕಾರಾಗೃಹದಲ್ಲಿ ಇರಬೇಕಾಗತ್ತೆ.